ಅಲ್ಲ, ನಿಮ್ಮ ಬಗ್ಗೆ ಆ ಕ್ಷೇತ್ರದಲ್ಲಿ ಕೇಳಿದ್ದೀನಿ ನಾನು. ಅಭಿವೃದ್ಧಿ ವಿಚಾರದಲ್ಲಿ ಸಮಸ್ಯೆ ಆದಾಗ ಜನ ಕೈ ಹಿಡಿಯುವಂಥ ವಿಚಾರ ಇವೆಲ್ಲವೂ ಕೂಡ ಜನ ಮಾತಾಡ್ತಾರೆ. ಕರೋನಾ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಮಲಗಿತ್ತು. ಈ ಡಿ.ಕೆ. ಸುರೇಶ್ ಒಬ್ಬನೇನೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದವನು. ಕೇಳಿದ್ದೀನಿ ಅದನ್ನು ಜನರು ಇಡೀ 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 ದೇಶದಲ್ಲಿ ಎಲ್ಲರೂ ಕೂಡ ಭಾಷಣಗಳನ್ನು ಆನ್ಲೈನಲ್ಲಿ ವಾಟ್ಸಪ್ ಮುಖಾಂತರ, ಫೇಸ್ ಟೈಮ್ ಮುಖಾಂತರ ಮಾತಾಡ್ತಾ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು. ನಾನು ರೈತರ ಪರವಾಗಿ ನಿಂತಿದ್ದೇನೆ, ರೋಗಿಗಳ ಪರವಾಗಿ ನಿಂತಿದ್ದೇನೆ, ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ ಅಂತೇಳಿ ಆ ICUಗೆ ಹೋಗಿ ಪೇಷಂಟ್ಗಳ ಕಷ್ಟ ನೋಡಿದ್ದೀನಿ. ನಿಮ್ಗೊಂದು ಕತೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೇಳಿ ಪ್ಲೀಸ್. ಒಂದು ದಿನ ನಾನು ಆಸ್ಪತ್ರೆಗೆ ಹೋಗ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಪೇಷಂಟ್ಗಳು ನನಗೆ ಫೋನ್ ಮಾಡ್ತಾಯಿದ್ರು, ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ, ನೀವು ಬರಲೇಬೇಕು ಅಂಥೇಳಿ. ಒಳಗಡೆ ಹೋದೆ, PPE ಕಿಟ್ ಹಾಕ್ಕೊಂಡು. PPE ಕಿಟ್ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರೇ ಒಳಗಡೆ ಹೋಗಿಲ್ಲ. ಯಾರೋ ನರ್ಸ್ಗಳು ಮತ್ತು ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾರೆ ಅವ್ರಿಗೆ. ಮಾತಾಡ್ಸ್ಕೊಂಡು ಹೋದೆ ನಾನು. ಮಾತಾಡ್ಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಬ್ಬರು ಮಾತಾಡ್ಸ್ಕೊಂಡು ಹೋದೆ. ಇನ್ನೊಂದು ನೋಡ್ತು ಅಂತ ಅಂದರೆ ಅಲ್ಲಿ ಸತ್ತಿರೋ ಹೆಣ. ಯಾವಾಗ ಸತ್ತಿದೆ ಅಂತ ಗೊತ್ತಿಲ್ಲ ಡಾಕ್ಟ್ರಿಗೆ. ತಕ್ಷಣ ನಾನು ಕೇಳಿದ ತಕ್ಷಣವೇ ಅವರಿಗೆ ಬೆಡ್ಶೀಟ್ ಮುದಿಸ್ತಾರೆ. ಪಕ್ಕದವರು ಗಾಬರಿಯಾಗಿ ಬಾಯಿ ಬಡ್ಕೋತಾರೆ. ಇನ್ನು ಮೂರು ಬೆಡ್ ಆಚೆ ಬಿಟ್ಟು ಹೋಗ್ತೀನಿ, ಅಲ್ಲೊಂದು ಹೆಣ. ಅವ್ರು ಸತ್ತು ಇನ್ನೂ ದಿನವೇ ಸತ್ತಿದ್ದಾರೆ, ರಾತ್ರಿನೇ ಸತ್ತಿದ್ದಾರೆ. ನಾನು 11 ಗಂಟೆ ಸಮಯಕ್ಕೆ ಹೋಗಿದ್ದೀನಿ. ಇನ್ನೂ ಯಾರು ಕೂಡ ಅಲ್ಲಿ ಹೋಗಿ ಏನಾಯಿತು ಅಂತ ಕೇಳಲಿಲ್ಲ. ಎರಡನೇ ಹೆಣ ಕನಕಪುರದ್ದು, ಕೋವಿಡ್ನಲ್ಲಿ. ಮಂಗಳೂರಲ್ಲಿ ಒಂದು ಬಿದ್ದಿತ್ತು, ಸತ್ತೋಗಿದ್ರು. ಇಲ್ಲಿ ಬೆಂಗಳೂರಲ್ಲಿ ಒಬ್ಬರು ಸತ್ತೋಗಿದ್ರು. ಬೆಂಗಳೂರಲ್ಲಿ ಸತ್ತಂಥ ಸಂದರ್ಭದಲ್ಲಿ ಹೆಣ ಉಳ್ಳಿಕ್ಕೆ ಎಲ್ಲೂ ಅವಕಾಶ ಕೊಡ್ತಾ ಇರಲಿಲ್ಲ. ಆ ಹೆಣವನ್ನು PPE ಕಿಟ್ ಹಾಕ್ಕೊಂಡು ನಾನು ನನ್ನ ಸ್ವಂತ ಕುಟುಂಬದವರು ಅಂಥೇಳಿ ನಾನು ಧೈರ್ಯ ತುಂಬಿ ಹೆಣವನ್ನು ಸಂಸ್ಕಾರ ಮಾಡಿಸ್ದೆ. ಈ ಜೀವಕ್ಕೋಸ್ಕರ ಹೆದರಲಿಲ್ಲ. ಆ ಜನನ ರಕ್ಷಣೆ ಮಾಡಬೇಕು, ಅವ್ರಿಗೆ ಧೈರ್ಯ ಕೊಡಬೇಕು, ಈ ಕೋವಿಡ್ನ ಸಂದರ್ಭದಲ್ಲಿ ನಿಂತ್ಕೋಬೇಕು ಅಂಥೇಳಿ ನಮ್ಮ ಮುಖಂಡರುಗಳನ್ನ ಕರೆದು ಹೇಳಿದೆ, ಇವತ್ತು ನೀವು ಕೆಲಸ ಮಾಡಬೇಕಾಗಿರೋದು. ನಾನು ಫೇಸ್ ಟೈಮಲ್ಲಿ ಮಾತಾಡಲಿಲ್ಲ, ನಾನು ವಾಟ್ಸಪ್ಪಲ್ಲಿ ಮಾತಾಡಲಿಲ್ಲ. ನನ್ನ ಜೊತೆಯಲ್ಲಿ DC ಮೀಟಿಂಗ್ ಮಾಡ್ತಾಯಿದ್ದೆ. ಕೋವಿಡ್ ಸೆಂಟ್ರಿಗೆ ಬರೋಕ್ಕೆ ಹೆದರಿದ್ರು. ಕೋವಿಡ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದೆ. ಇಲ್ಲ, ನನಗೆ ಮೀಟಿಂಗ್ ಇದೆ ಅಂದರು. ಈ ಕಡೆ ತಿರುಗಿದೆ. CO ನನಗೂ VC ಇದೆ ಸರ್ ಅಂದರು. DHO ಸರ್ ನಾನು ಅವ್ರ ಜೊತೆ ಜಾಯ್ನ್ ಆಗಬೇಕು ಅಂತ ಅಂದರು. ಒಬ್ಬನೇ ಹೋಗಿ ಕೋವಿಡ್ ಪೇಷಂಟ್ಗಳನ್ನ ಮಾತಾಡ್ಸ್ಕೊಂಡು ಬಂದೆ. ಅವ್ರ ಆರೋಗ್ಯ ವಿಚಾರಿಸಿದೆ. ಇಡೀ ದೇಶ ನಿಶಬ್ದವಾಗಿತ್ತು. ಇಡೀ ದೇಶ ನಿಶಬ್ದವಾಗಿತ್ತು. ಇವತ್ತೇನಾರ ನನಗೆ ಹೆಮ್ಮೆ ಇದೆ, ಆ ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡಿದಂಥ ಕೆಲಸ ಕಾರ್ಯಗಳು ತೃಪ್ತಿ ಕೊಟ್ಟಿದೆ ನನಗೆ. ಬಟ್ ರಾಜಕೀಯನೇ ನಾಟಕ ರಂಗ ಅಂತ ಕರೀತಾರೆ. ರಾಜಕಾರಣಿಗಳೆಲ್ಲ ಪಾತ್ರಧಾರಿಗಳು, ಅವರು ಸಂದರ್ಭಕ್ಕೆ ತಕ್ಕಂತೆ ಅಭಿನಯ ಮಾಡ್ತಾರೆ ಅಂತಾರೆ. ಅದು ಬೇರೆ ಬೇರೆಯವ್ರು ಮಾಡ್ಬೋದೇನೋ, ಅದು ನನಗೆ ಅನ್ವಯಿಸೋದಿಲ್ಲ. ಡಿ.ಕೆ. ಸುರೇಶ್ ಅವರಿಗೆ ಇದು ಅನ್ವಯಿಸೋದಿಲ್ಲ. ನಮ್ಮ ಕಲಾವಿದರ ಸಂಘದ ಅಧ್ಯಕ್ಷರಿಗೆ ಅನ್ವಯಿಸ್ಬೋದು.